ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 108. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಈ ಒಂದು ಮಿಡ್ ವೀಕಲ್ಲಿ ಎಲಿಮಿನೇಷನ್ ಆಗಿರ್ತಕ್ಕಂಥವ್ರು ಯಾರು, ಸ್ಪರ್ಧಿಗಳ ಒಂದು ರಿಯಾಕ್ಷನ್ ಹೇಗಿತ್ತು, ಈ ಒಂದು ಎಲಿಮಿನೇಷನ್ ಆಗೋ ಟೈಮಲ್ಲಿ ಏನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ಅದಕ್ಕೆ ಮುನ್ನ ಲೈಕು ಮತ್ತೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ. ಸ್ಯಾಕ್ರಿಫೈಸ್ ಅಲ್ಲ, ಮತ್ತೆ ಸಬ್ಸ್ಕ್ರೈಬ್ ಇದೇನೋ ಮಾಡ್ಕೊಳ್ಳಿ. ಇನ್ನೇ ಕಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಏನು ಡಿಸ್ಕಂಟಿನ್ಯೂ ಆಗಿತ್ತು ಒಂದು ಎಪಿಸೋಡು, ಈ ಒಂದು ಚಟುವಟಿಕೆ ಈ ಒಂದು ಎಪಿಸೋಡಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಮೊದಲಿಂದ ಬರ್ತಕ್ಕಂಥದ್ದು ರಘು ಅವರು ಬರ್ತಾರೆ. ರಘು ಅವರು ಬಂದು ಇವ್ರ ಬಗ್ಗೆ ಒಂದಷ್ಟು ಬಿಲ್ಡಪ್ ಕೊಡ್ತಾರೆ ಬಿಗ್ ಬಾಸ್ನವರು. ರಘು ಅಂದ್ರೆ ಏನು ಅಂತ ಗೊತ್ತಾ? ರಘು ಅಂದ್ರೆ ಅತ್ಯಂತ ವೇಗವಾದದ್ದು ಅಂತ. ಹೌದಾ? ನಮಗೆ ಗೊತ್ತೇ ಇರಲಿಲ್ಲ ನೋಡಿ. ಈ ಮನೆಯ ಮೊದಲ ಕ್ಯಾಪ್ಟನ್ ರಘು ಅವರು, ಇವರು ಶಾಂತ ಮುಹೂರ್ತದವರು ಅಂತ ಹೇಳಿ ಅವರು ರಘು ಅವರ ಕುರಿತು ಒಂದಿಷ್ಟು ಬಿಲ್ಡಪ್ ಕೊಡ್ತಾರೆ ಬಿಗ್ ಬಾಸ್ನವರು. ಇದಾದ ನಂತರ ರಘು ಅವರು ಅವರ ಒಂದು ಫೋಟೋಸ್ನ ಕುರಿತು ಒಂದಿಷ್ಟು ವಿಚಾರ ವಿನಿಮಯ ಮಾಡ್ಕೊಳ್ತಾರೆ. ಜನರ ಒಂದು ಕೂಗನ್ನು ನೋಡಿ ರಘು ಅವರಿಗೆ ತುಂಬಾನೇ ಖುಷಿಯಾಗಿಬಿಡುತ್ತೆ. ಯಾಕಂದಪ್ಪ ಅಂತಂದ್ರೆ, ನಾನು ಒಂದು ಭಾರತದ ಪರವಾಗಿ ಒಂದು ಮೆಡಲ್ ತಂದಾಗ ಇಷ್ಟು ಸಹ ನನಗೆ ಖುಷಿಯಾಗಿರಲಿಲ್ಲ, ಬಟ್ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಾಗ ತುಂಬಾನೇ ಖುಷಿ ಆಯ್ತು. ನಿಮ್ಮೆಲ್ಲರ ಒಂದು ಅಭಿಮಾನಕ್ಕೆ ನಾನು ಮನಸ್ಸೋತು ಬಿಟ್ಟಿದ್ದೀನಿ. ಈ ಒಂದು ಅಭಿಮಾನ ಇಲ್ಲಿಗೆ ಎಂಡ್ ಆಗಬಾರ್ದು, ಜಾಸ್ತಿ ಆಗ್ತಾ ಇರಬೇಕು. ನಾನು ಗೆಲ್ಲೋವರೆಗೂ ನಿಮ್ಮ ಅಭಿಮಾನ ಹೆಂಗೆ ಇರಬೇಕು ಅಂತೇಳಿ ರಘು ಅವರು ಪ್ರೇಕ್ಷಕರಲ್ಲಿ ಕೇಳಿಕೊಳ್ಳುತ್ತಾರೆ. ನಂತರ ಬರ್ತಕ್ಕಂಥದ್ದೇ ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ಬಂದ ನಂತರ ಸವಾಲಿನ ಅಲೆಗಳು ತಲೆ ಮೇಲೆ ನಿಂತಾಗ ಸೋಲುಗಳಿಗೆ ಪ್ರತಿ ಸವಾಲಾಗಿದ ಧೀರ ರಮಣಿ ರಾಜಮಾತೆ ಅಶ್ವಿನಿ ಗೌಡ ಇವರು ಅಂತೇಳಿ ಬಿಗ್ ಬಾಸ್ನವರು ಒಂದಿಷ್ಟು ಬಿಲ್ಡಪ್ ಕೊಡ್ತಾರೆ ಅಶ್ವಿನಿ ಗೌಡ ಅವರಿಗೆ. ತಮ್ಮ ಜೊತೆಗಿದ್ದವರೆಲ್ಲರೂ ಒಬ್ಬೊಬ್ಬರಾಗಿ ಕೈ ಬಿಟ್ಟು ಹೋದಾಗ ಕುಗ್ಗದೆ ನಾನು ಒಂಟಿತನದಿಂದ ಆಟಕ್ಕೂ ಸೈ, ಜಂಟಿತನದಿಂದ ಆಟಕ್ಕೂ ಸೈ ಅಂತ ಪ್ರೂವ್ ಮಾಡಿದ ಮಹಿಳೆ ಅಂತೇಳಿ ಬಿಗ್ ಬಾಸ್ನವರು ಒಂದಿಷ್ಟು ಪುಂಗ್ತಾರೆ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವರು ತಮ್ಮ ಒಂದು ಫೋಟೋದ ಜರ್ನಿಯ ಕುರಿತು ಒಂದಿಷ್ಟು ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ನಾನು ಹಿಂಗಾದೆ ಅಂತೇಳಿ ಒಂದಿಷ್ಟು ತಮ್ಮ ವಿಚಾರ ಹೇಳ್ಕೊಳ್ತಾರೆ. ನಂತರ ಬರ್ತಕ್ಕಂಥದ್ದೇ ಗಿಲ್ಲಿ ಅವರು. ಇವರು ಬಂದಾಗ ತುಂಬಾನೇ ಕ್ರೇಜಿ ಆಗಿತ್ತು ಅಂತ ಹೇಳ್ಬೋದು. ಜನರ ರಿಯಾಕ್ಷನ್ ಏನಿದೆ ಅದು ತುಂಬಾನೇ ಕ್ರೇಜಿ ಆಗಿತ್ತು ಅಂತ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಗಿಲ್ಲಿ ಅವರು ಬಂದಾಗ ಈ ಒಂದು ಆಡಿಯನ್ಸ್ಗಳು ಒಟ್ಟಾಗಿ ಸೇರ್ಕೊಂಡು ಹಾಡಾಡೋದಾಗಿರ್ಬೋದು, ಜೈಕಾರ ಹಾಕೋದಾಗಿರ್ಬೋದು, ಒಂದಿಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವೈಬ್ನ ಕೊಟ್ಟರು ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಬಂದಾಗ. ಸೊ ಬಿಗ್ ಬಾಸ್ನವರು ಯಥಾ ರೀತಿ ಸಹ ಗಿಲ್ಲಿ ಅವ್ರಿಗೂ ಸಹ ಒಂದಿಷ್ಟು ಬಿಲ್ಡಪ್ ಕೊಡ್ತಾರೆ. ರಾಜ, ರಾಣಿ ಮತ್ತು ಗುಲಾಮ ಇರುವ ಆಟದಲ್ಲಿ ಎಂತಹ ಸಂದರ್ಭದಲ್ಲೂ ಸಹ ಆಟದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಇರೋದು ಜೋಕರ್ಗೆ ಮಾತ್ರ. ತಮ್ಮ ಒಂದು ವಿಶಿಷ್ಟ ಶೈಲಿಯ ಹಾಸ್ಯದೊಂದಿಗೆ ಕರ್ನಾಟಕದ ಜನರನ್ನು ಮನರಂಜಿಸಿದ ಏಕೈಕ ವ್ಯಕ್ತಿ ಗಿಲ್ಲಿ ಅಂತೇಳಿ ಒಂದಿಷ್ಟು ಬಿಗ್ ಬಾಸ್ನವರು ಗಿಲ್ಲಿ ಅವರ ಕುರಿತು ಒಂದಿಷ್ಟು ಪಂಗಿದ್ರು ಅಂತ ಹೇಳ್ಬೋದು. ಈ ಒಂದು ಸೀಸನ್ನಲ್ಲಿ ಗಿಲ್ಲಿ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಬಹುಶಃ ಈ ಒಂದು ಸೀಸನ್ನಲ್ಲಿ ನಕ್ಕಷ್ಟು ಜನರು ಈ ಬೇರೆ ಯಾವ ಸೀಸನಲ್ಲೂ ಸಹ ಅಷ್ಟು ನಕ್ಕಿದ್ದು ನಾವು ನೋಡೋದಿಲ್ಲ. ಡೇ 1 ಇಂದ ಹಿಡಿದು ಇಲ್ಲಿವರೆಗೂ ಸಹ ಜನರನ್ನು ನಗಿಸುವುದೇ ನನ್ನ ಧರ್ಮ, ನಗಿಸುವುದೇ ನನ್ನ ಒಂದು ಕರ್ತವ್ಯ ಅಂದ್ಕೊಂಡು ಜನರನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಗಿಸ್ತಾನೆ ಬರ್ತಾ ಇದ್ದಾರೆ ಗಿಲ್ಲಿ ಅವರು ಅಂತ ಹೇಳ್ಬೋದು. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಇವರೊಂದು ಕಾಮಿಡಿನ, ತುಂಬಾ ಸೆನ್ಸ್ ಆಫ್ ಹ್ಯೂಮರಲ್ಲಿ. ಸೊ ಇದಾದ ನಂತರ ಕಿಚ್ಚ ತಯಾರಿಸಿರ್ತಕ್ಕಂಥ ಒಂದು ಊಟ ಬರುತ್ತೆ. ಇದರೊಟ್ಟಿಗೆ ಕೆಲವೊಂದಿಷ್ಟು ವಿಶೇಷಗಳನ್ನ ಸ್ಪರ್ಧೆಗಳಿಗೆ ಅವರು ಬರೆದುಕೊಟ್ಟು ಕಳಿಸಿರ್ತಾರೆ. ಆ ಒಂದು ಸಂದೇಶ ಆದರೂ ಏನೇನು ಅನ್ನೋದನ್ನ ಸ್ವಲ್ಪ ನೋಡ್ಕೊಂತ ಹೋಗೋಣ. ಇವೆಲ್ಲರೂ ಸೇರ್ಕೊಂಡು ಕಿಚ್ಚ ಸರ್ ಅವರು ಕೊಟ್ಟಿರ್ತಕ್ಕಂಥ ಊಟನ ಹಾಕೊಂಡು ಜಡಿತಾರೆ. ಕಿಚ್ಚ ಸರ್ ಅವರ ವಿಶೇಷಗಳು ಏನೇನಾಗಿದ್ದು ಅನ್ನೋ ವಿಚಾರ ಕುರಿತು ಈ ಒಂದು ಸಂದರ್ಭದಲ್ಲಿ ನೋಡ್ಕೊಂತ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಧ್ರುವಂತವರಿಗೆ ಬಂದಿರತಕ್ಕಂಥ ವಿಶೇಷ ಆದರೆ ಏನು, ಗೆಲುವು ಅನ್ನೋದು ನಾನಾ ರೀತಿಯಲ್ಲಿ ಬರುತ್ತದೆ, ಆದರೆ ಪ್ರೀತಿ ಅನ್ನೋದು ನಾನಾ ರೂಪದಲ್ಲಿ ಸಿಗುತ್ತದೆ ಅಂತೇಳಿ ಧ್ರುವಂತವರಿಗೆ ಬಂದಿರತಕ್ಕಂಥ ಕಿಚ್ಚನ ಸಂದೇಶ. ಸೊ 100% ಟ್ರೂ ಅಂತ ಹೇಳ್ಬೋದು ಈ ಒಂದು ವಾಕ್ಯ. ಗೆಲುವು ಪಡ್ಕೊಳ್ಳೋಕ್ಕಿಂತ ಪ್ರೀತಿ ಮಾಡೋದು ಕಲಿ ಅನ್ನೋ ರೀತಿಯಲ್ಲಿತ್ತು ಈ ಒಂದು ಸಂದೇಶ. ರಘು ಅವರಿಗೆ ಬಂದಿರತಕ್ಕಂಥ ಸಂದೇಶ ಏನು ಅನ್ನೋದಾದರೆ, ಆಲದ ಮರ ಅದರ ನೆರಳು ಅಕ್ಕಪಕ್ಕನೇ ಇರುತ್ತವೆ, ನೀವು ಆಲದ ಮರ ಆಗ್ತಿರೋ ಅಥವಾ ನೆರಳಾಗ್ತಿರೋ ಅಂತೇಳಿ ಕ್ವಶನ್ ಮಾರ್ಕ್ ಮಾಡ್ತಾರೆ ರಘು ಅವರಿಗೆ. ನೆರಳಾಗೋದಕ್ಕಿಂತ ಆಲದ ಮರ ಆಗೋ ಅನ್ನೋ ರೀತಿಯಲ್ಲಿತ್ತು ಈ ಒಂದು ಸಂದೇಶದ ಒಳ ಅರ್ಥ. ಗಿಲ್ಲಿಯವರಿಗೆ ಸಂದೇಶ ಏನಿತ್ತು ಅನ್ನೋದು ವಿಚಾರಕ್ಕೆ ಬರೋದಾದರೆ, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ ಅಂತೇಳಿ ಗಿಲ್ಲಿಯವರಿಗೂ ತಿಳಿಸ್ತಾರೆ ಈ ಒಂದು ಸಂದೇಶ. ಇಲ್ಲಿವರೆಗೆ ಏನು ಆಟ ಆಡ್ಕೊಂಡ್ಬಂದಿದ್ದೆ ಅದು ಇಲ್ಲಿವರೆಗೆ ಡ್ರಾಪ್ ಆಯಿತು, ಇನ್ನು ಮುಂದೆ ನಿನ್ನ ಜೀವನ ನೀನು ನೋಡ್ಕೋ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಲಿತಿರ್ತಕ್ಕಂಥ ಪಾಠನ ಸಮಾಜದೊಟ್ಟಿಗೆ ಹೇಗೆ ತಗೊಂಡು ಬಾಳ್ತೀಯ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇತ್ತು ಈ ಒಂದು ಸಂದೇಶದ ಅರ್ಥ. ಕಾವ್ಯ ಅವರಿಗೆ ಏನು ಕೊಟ್ಟಿರ್ತಾರೆ ಸಂದೇಶ ಅನ್ನೋದಾದರೆ, ಕಲ್ಲು ತೂರಾಟದಿಂದ ಪೆಟ್ಟಾಗಬಹುದೇ ಹೊರತು ಸಾಯುವುದಿಲ್ಲ, ಹಾಗೆಯೇ ಸಾಧನೆ ಅನ್ನೋದು ಸಹ ನಿಲ್ಲುವುದಿಲ್ಲ ಅಂತೇಳಿ ಕಾವ್ಯ ಅವರಿಗೆ ತಿಳಿಸಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಕ್ಷಿತಾ ಅವರಿಗೆ ಒಂದು ಸಂದೇಶ ಏನಿತ್ತು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಅರ್ಥ ಆಗಿದೆಯಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಧನುಷ್ ಅವರಿಗೆ ಬಂದಿರತಕ್ಕಂಥ ಸಂದೇಶ ಏನು ಅನ್ನೋದಾದರೆ, ಎದ್ದೇಳೋ ಟೈಮಲ್ಲಿ ಎದ್ದೇಳಬೇಕು, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು,
ಅಶ್ವಿನಿಯವರಿಗೆ ಬಂದಿರತಕ್ಕಂಥ ಒಂದು ಸಂದೇಶ ಅನ್ನೋದಾದರೆ ಹೇಗಿದ್ದೆ ಅನ್ನೋದು ಮುಖ್ಯ ಆಗಲ್ಲ, ಏನಾದೆ ಅನ್ನೋದು ಮುಖ್ಯವಾಗುತ್ತೆ ಅಂತೇಳಿ ಕಿಚ್ಚ ಸರ್ ಅವರು ಸಂದೇಶ ಕಳಿಸಿರ್ತಾರೆ ಅಶ್ವಿನಿ ಗೌಡ ಅವರಿಗೆ. ಈ ಒಂದು ಸಂದೇಶದ ಒಳಾರ್ಥ ಏನು ಅನ್ನೋದಾದರೆ ಹಿಂದೆ ಏನಾಗಿದೆ ಅನ್ನೋದು ಮರೆತು ಮುಂದೆ ಏನಾಗಬೇಕು ಅನ್ನೋದು ವಿಚಾರ ಮಾಡು ಅನ್ನೋ ರೀತಿಯಲ್ಲಿತ್ತು ಈ ಒಂದು ಸಂದೇಶದ ಒಳಾರ್ಥ. ಸೊ ಇದಾದ ನಂತರ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ಸ್ಪರ್ಧಿಗಳೆಲ್ಲರೂ ಒಂದು ರೂಮ್ ಕಡೆ ಹೋಗಬೇಕಾಗುತ್ತೆ. ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪರ್ಧಿಗಳೆಲ್ಲರೂ ಸೇರಿಕೊಂಡು ಆ್ಯಕ್ಟಿವ್ ರೂಮಿಗೆ ಬರಬೇಕಾಗುತ್ತೆ. ಆ್ಯಕ್ಟಿವ್ ರೂಮಲ್ಲಿ ಒಬ್ಬೊಬ್ಬರನ್ನ ನಾವು ಕರಿತೀವಿ. ಮನೆಯಲ್ಲಿ ಯಾರು ಉಳ್ಕೊಳ್ತೀರೋ ಅವರು ಈ ಒಂದು ಪ್ರಕ್ರಿಯೆಯಿಂದ ಸೇವ್ ಆಗ್ತೀರಿ. ಹಾಗೆಯೇ ಈ ಮನೆಯಲ್ಲಿ ಈ ಒಂದು ಆ್ಯಕ್ಟಿವ್ ರೂಮಲ್ಲಿ ಇರ್ತಕ್ಕಂಥ ಸದಸ್ಯರು ಯಾರಿದ್ದಾರೆ ಅವರು ಈ ಮನೆಯಿಂದ ಹೊರಗೆ ಹೋಗ್ತೀರಿ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ರಕ್ಷಿತ್ ಅವರು ಆ್ಯಕ್ಟಿವಿಟಿ ರೂಮ್ಗೆ ಒಳಗಡೆ ಹೋಗ್ತಾರೆ. ಕನ್ಫೆಷನ್ ರೂಮ್ನಿಂದ ಹೊರಗಡೆ ಬರ್ತಾರೆ ಸೇಫ್ ಆಗಿ ಬಂದ ತಕ್ಷಣ ಇವ್ರ ಮುಖದಲ್ಲಿರ್ತಕ್ಕಂಥ ಒಂದು ಆನಂದ ಬಾಷ್ಪ ಏನಿತ್ತು ಅದು ತುಂಬಾ ಇತ್ತು ಅಂತ ಹೇಳ್ಬೋದು. ಒಂದು ಕ್ಷಣ ತುಂಬಾ ಹತ್ತು ಬಿಟ್ಟರು ಅಂತ ಹೇಳ್ಬೋದು. ಇದೇ ಖುಷಿಯಲ್ಲಿ ಕರ್ನಾಟಕದ ಜನರಿಗೆ ತುಂಬ ಧನ್ಯವಾದಗಳು ಅಂತೇಳಿ ಇನ್ನೂ ಸ್ವಲ್ಪ ಏನೋ ಹೇಳಕ್ಕೆ ಹೋಗ್ತಾರೆ ಎಕ್ಸ್ಟ್ರಾ ಆಗಿ ಅದೇ ಅಂದ್ಬಿಡ್ತಾರೆ. ಅಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ರಕ್ಷಿತ್ ಅವರು ಆಡಿಯನ್ಸ್ಗೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದರು, ಆದರೆ ಪದಗಳೇ ಬರಲೇ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸನ್ನಿವೇಶನ ಅಲ್ಲಿಗೆ ಮೊಟಕುಗೊಳಿಸಿಬಿಡ್ತಾರೆ ಅಂತೇಳಿ. ಸೊ ಇದಾದ ನಂತರ ಗಿಲ್ಲಿಯವರು ಸೇಫ್ ಆಗ್ತಾರೆ. ಗಿಲ್ಲಿಯವರು ಸೇಫ್ ಆಗಿದ್ದ ತಕ್ಷಣ ರಕ್ಷಿತ್ ಅವ್ರಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಎಲ್ಲಿಲ್ಲದೋ ಸಂತೋಷ ಅವರಲ್ಲಿ ಬಂದುಬಿಡುತ್ತೆ. ಒಂದು ಪಕ್ಷ ಗಿಲ್ಲಿಯವರು ಸಹ ಎಷ್ಟು ಖುಷಿ ಪಟ್ಟಿರೋಲ್ಲ ಆ ಲೆವೆಲ್ಗೆ ಖುಷಿ ಪಟ್ಟಿದ್ದು ರಕ್ಷಿತ್ ಅವರು. ಅಶ್ವಿನಿ ಗೌಡ ಅವರು ಮತ್ತು ರಘು ಅವರು ಸೇಫ್ ಆಗ್ತಾರೆ. ನಂತರ ಧ್ರುವಂತ್ ಮತ್ತು ಕಾವ್ಯ ಅವರು ನೋಡಿ ಒಂದು ಪಾರ್ಟಿಸಿಪೇಟ್ ಆರಂಭವಾಗುತ್ತೆ. ಸ್ಪರ್ಧಿಗಳಿಗೆ ಚಟುವಟಿಕೆ ಕೊಡುತ್ತಾರೆ. ನಿಮ್ಗಳ ಪ್ರಕಾರ ಯಾರು ಇರಬೇಕು ಯಾರು ಹೋಗಬೇಕು ಮನೆಗೆ ಅಂತೇಳಿ. ಇಲ್ಲೂ ಸಹ ಬಹುಮತ ಕಾವ್ಯ ಅವರಿಗೆ ಸಿಗ್ತೈತಿ. ಸೊ ಈ ಒಂದು ನಿಟ್ಟಿನಲ್ಲಿ ಕಾವ್ಯ ಅವರು ಸೇಫ್ ಆಗಿ ಧ್ರುವಂತ್ ಅವರು ಎಲಿಮಿನೇಷನ್ ಆಗಿ ಮನೆಗೆ ಹೋಗುತ್ತಾರೆ. ನನ್ನ ಪ್ರಕಾರ ಕಾವ್ಯ ಅವರ ಜಾಗದಲ್ಲಿ ರಾಸಿಕ್ ಅವರು ಇರಬೇಕಾಗಿತ್ತು ಅನ್ನೋದು ನನ್ನ ಒಂದು ಆಸೆ ಆಗಿತ್ತು. ಯಾಕಪ್ಪ ಅಂತಂದರೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ರು ರಾಸಿಕ್ ಅವರು. ಕಾವ್ಯನ ಹೋಲಿಕೆ ಮಾಡ್ಕೊಂಡಪ್ಪ ಅಂತಂದರೆ ಬೆಟರ್ ಆಗಿದ್ದರು ರಾಸಿಕ್ ಅವರು. ನಾವು ಅಂದ್ಕೊಳ್ಳೋದೇ ಒಂದು, ಇಲ್ಲಿ ಆಗೋದೇ ಇನ್ನೊಂದು. ಅಂತೂ ಇಂತೂ ಧ್ರುವಂತ್ ಅವರು ಗಂಟು ಮೂಟೆ ಕಟ್ಟಿದ್ರು ಈ ಒಂದು ಬಿಗ್ ಬಾಸ್ ಮನೆಯಿಂದ. ಒನ್ ಮ್ಯಾನ್ ಆರ್ಮಿನ ಗಡಿಪಾರು ಮಾಡಿದ್ರು ಬಿಗ್ ಬಾಸ್ ಅವರು. ಸೊ ಫೈನಲಿ ಆಗಿ ವೀಕಲ್ಲಿ ಟಾಪ್ 6 ಆಗಿ ಎಂಟ್ರಿ ಆಗಿರ್ತಕ್ಕಂಥವ್ರು ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ, ರಘು ಹಾಗೂ ಧನುಷ್ ಅವರು. ಇದಾದ ನಂತರ ನೆಕ್ಸ್ಟ್ ಎಲಿಮಿನೇಟ್ ಆಗ್ತಕ್ಕಂಥದ್ದೇ ಕಾವ್ಯ ಅವರು. ಇವರಿಗೆ ನಾನು 6th ಪ್ಲೇಸ್ನ ಕೊಡ್ತೀನಿ. ಇನ್ನು 5th ಪ್ಲೇಸಿಗೆ ರಘು ಅವ್ರನ್ನ ನಾನು ಆ್ಯಡ್ ಮಾಡ್ತೀನಿ. ಇನ್ನು 4th ಪ್ಲೇಸಿಗೆ ಧನುಷ್ ಅವ್ರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಇನ್ನು 3rd ಪ್ಲೇಸಿಗೆ ಅಶ್ವಿನಿ ಗೌಡ ಅವ್ರನ್ನ, ಇನ್ನು 2nd ಪ್ಲೇಸ್ಗೆ ರಕ್ಷಿತಾ ಅವ್ರನ್ನ, 1st ಪ್ಲೇಸಿಗೆ ಗಿಲ್ಲಿ ಅವ್ರನ್ನ. 2nd ಪ್ಲೇಸಿಗೆ ತುಂಬಾ ಕಾಂಪಿಟೇಷನ್ ಇದೆ. ಅಶ್ವಿನಿ ಗೌಡ ಅವರು ಮತ್ತು ರಕ್ಷಿತಾ ಅವ್ರ ನಡುವೆ ಯಾರು ಆಗ್ತಾರೆ ಅನ್ನೋದೇ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ರಕ್ಷಿತಾ ಅವರು ಆಗ್ಬೋದು ಅಥವಾ ಅಶ್ವಿನಿ ಗೌಡ ಅವರು ಆಗ್ಬೋದು. ರಕ್ಷಿತಾ ಅಂತ ಅಂದ್ಕೊಂಡಿದ್ದೀನಿ ಒಂದು ರನ್ನರ್ ಅಪ್ ಈ ಒಂದು ಸೀಸನ್ನಲ್ಲಿ. ಸೊ ಫೈನಲಿ ಗಿಲ್ಲಿಯವರು ಈ ಒಂದು ಸೀಸನ್ ಗೆಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.